ಇದು ಯಾವುದು ಜಿಯೋಮೆಟ್ರಿಕಲ್ ಫಿಗರ್. ರೇಖಾಗಣಿತದ ಚಿತ್ರಗಳು ಅವ್ರು ಏನೋ ಕೊಟ್ಟಿರ್ತಾರ, ನೀವೇ ಏನೋ ಕಂಡು ಹಿಡಿದಿರ್ತೀರ. ಹೊರಗಡೆ ಬಂದು ಅಲ್ಲಿ ಎಕ್ಸಾಮ್ ಅಲ್ಲಿ ಹಾಕಿದ್ದಾಗ ಸರಿ ಅನ್ಸಿರುತ್ತೆ, ಹೊರಗಡೆ ಕೀ ಆನ್ಸರ್ ಚೆಕ್ ಮಾಡಿದಾಗ ತಪ್ಪಾಗ್ಬಿಡ್ತಾವ. ಹಾಗಾದ್ರೆ ನೀವು ಔಟ್ ಆಫ್ ಬೋರ್ಡ್ ತಗೋಬೇಕಂದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಏನ್ ಗೊತ್ತಾ, ಇವತ್ ನಾನು ಹೇಳ್ಕೊಡೋದನ್ನ ಒಂದು 10 ಮಾಡಲ್ ಕ್ವಶನ್ ಪೇಪರ್ ಅಥವಾ ಓಲ್ಡ್ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿಬಿಡ್ರಿ. ಇದೇ ಫಿಗರ್ ಗಳನ್ನ ಪ್ರಾಕ್ಟೀಸ್ ಮಾಡಿ, ಬೇರೆ ಯಾವ್ದು ಬೇಡ. ಅವಾಗ ಈ ಪಾರ್ಟ್ ಅಲ್ಲಿ ಮತ್ತೆ ನೀವು ಯಾವತ್ತೂ ತಪ್ಪು ಮಾಡಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ಓಕೆನಾ? ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲಿ ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಮ ಮೊಬೈಲ್ಗೆ ಪಟ್ ಅಂತ ಬರುತ್ತೆ. ಈ ಎಕ್ಸಾಮ್ ಟೈಮಲ್ಲಿ ಬಹಳನೇ ಇಂಪಾರ್ಟೆಂಟ್ ಆದಂತಹ ಈ ಜಿಯೋಮೆಟ್ರಿಕಲ್ ಫಿಗರ್ಸ್ ಗಳನ್ನ ಹೇಗೆ ನಾವು ಫಿಲ್ ಮಾಡೋದು ಸರ್? ನೋಡಿ, ಟ್ರಯಾಂಗಲ್, ಸ್ಕ್ವೇರ್ ಮತ್ತು ಸರ್ಕಲ್ ಆಗಿರ್ತವೆ, ಒಂದೇ ಶೇಪ್ ಇರಲ್ಲ. ಅವು ಕೊಟ್ಟಿರೋ ಹೇಗಿರ್ತವೆ ಅಂದ್ರೆ ಟ್ರಯಾಂಗಲ್ ಆಗಿರ್ಬೋದು. ಟ್ರಯಾಂಗಲ್ ಅಂದ್ರೆ ಏನಪ್ಪಾ? ತ್ರಿಭುಜ. ಟ್ರಯಾಂಗಲ್ ಅಂದ್ರೆ ತ್ರಿಭುಜ, ಸ್ಕ್ವೇರ್ ಚೌಕ, ಮತ್ತಿನ್ನೊಂದು ಸರ್ಕಲ್ಲು. ಈ ಮೂರಲ್ಲಿ ಯಾವ್ದಾರು ಒಂದಾಗಿರ್ಬೋದು. ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಈಗ ಅವ್ರು ಹೇಳಿದಾರೆ ನೋಡಿ, ಒನ್ ಪಾರ್ಟ್ ಆಫ್ ದ ಜಿಯೋಮೆಟ್ರಿಕಲ್ ಫಿಗರ್ ಟ್ರಯಾಂಗಲ್, ಸ್ಕ್ವೇರ್, ಸರ್ಕಲ್ ಈಸ್ ಆನ್ ದ ಲೆಫ್ಟ್ ಸೈಡ್. ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡ್. ಇದಕ್ಕ ಒಂದ್ ಪಾರ್ಟ್ ಈ ಕಡೆ ಕೊಟ್ಟಿರ್ತಾರೆ, ಇನ್ನೊಂದ್ ಪಾರ್ಟ್ ಈ ಕಡೆ ಇರುತ್ತೆ ರೈಟ್ ಸೈಡ್ ಅಲ್ಲಿ. ತಗೊಂಬಂದ್ ಜೋಡ್ಸೋದೇ ನಿಮ್ ಕೆಲ್ಸ. ಹಾಗಾದ್ರೆ ಸೂರಜ್ ಕಣನ ಬರ್ರಿ. ಏನ್ ಸರ್ ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ? ಎಸ್. ಹಾಗಾದ್ರೆ ಮೊದಲನೇ ಕ್ವಶನ್ಗೆ ನೋಡಿ, ಇದು ಒಂದ್ ಶೇಪ್ ಕೊಟ್ಟಿದ್ದಾರೆ, ಸರಿನಾ? ಇದಿಷ್ಟು ಕೊಟ್ಟಿದ್ದಾರೆ. ನಾವೀಗ ಏನ್ ಮಾಡೋಣ, ಇದನ್ನ ಇನ್ನೊಂದ್ ಶೇಪ್ ಜೋಡಿಸಿದ್ರೆ ಒಂದು ಶೇಪ್ ಬರ್ಬೇಕು ನಮಗ. ಯಾವ ಶೇಪ್ ಬರುತ್ತೆ ನೋಡ್ರಿ, ಇದಕ್ಕೆ ನೋಡಿ ಈ ತರ ಒಂದು ಜೋಡಿಸಿದ್ರೆ, ಈ ತರ ನಾವು ಜೋಡಿಸ್ಬಿಟ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎಸ್, ಈ ತರ ನಾವು ಜೋಡಿಸ್ಬಿಟ್ರೆ ಇಲ್ಲೊಂದು ಸ್ಕ್ವೇರ್ ಶೇಪ್ ಆಗ್ತಿದೆಯಲ್ವಾ? ಹಾಗಾದ್ರೆ ನಾವು ಜೋಡಿಸಿದ್ದೇನಪ್ಪ? ಯಾವ್ದು ಹೇಳ್ರಿ? ನಾವು ಜೋಡಿಸಿದ್ದ ಈ ಮೇಲ್ಗಡೆ ಪಾರ್ಟ್ ಅಲ್ವಾ? ಈ ಪಾರ್ಟ್ ಅಲ್ವಾ ನಾವು ಜೋಡಿಸಿರೋದು? ಹಾಗಾದ್ರೆ ಈ ತರ ಪಾರ್ಟ್ ಎಲ್ಲಿದೆ? ಪೆನ್ಸಿಲ್ ಸ್ಕೇಲ್ ತಗೊಂಡೋಗ್ರಿ, 100% 5ಕ್ಕೆ 5 ಮಾರ್ಕ್ಸ್ ಬರುತ್ತೆ ಇದ್ರಲ್ಲಿ. ನೀವು 50ಕ್ಕೆ 50 ತಗೋಬೇಕಂದ್ರೆ ಪೆನ್ಸಿಲ್ ಸ್ಕೇಲು ಬಹಳ ಇಂಪಾರ್ಟೆಂಟ್. ತಗೊಂಡೋಗ್ಬೇಕಾ, ಫಿಗರ್ ಗಳನ್ನ ಬಿಡಿಸ್ಬೇಕ. ಹಾಗಾದ್ರೆ ಎಲ್ಲಿದೆ ಸರ್ ಈ ತರದ್ದು ಅಂತ ನೋಡ್ಕೊಂಡಾದ್ರೆ ಎಲ್ಲಿದೆ? ಆಪ್ಷನ್ ಎ ನಲ್ಲೇ ಇದೆ ಸರ್. ಇದೆ ಅಲ್ವಾ? 100% ಇದೆ. ಹಾಗಾದ್ರೆ ಎರಡನೇ ಪ್ರಾಬ್ಲಮ್ನ ತಗೋಣ. ಎರಡನೇ ಪ್ರಾಬ್ಲಮ್ ಅಲ್ಲಿ ನೋಡಿ ಈ ತರ ಇದೆ. ಇದಕ್ಕೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಹಿಂಗ್ ಹಾಕೊಂಡು ಹೋಗ್ಬಿಡ್ತಾರೆ. ಹಿಂಗ್ ಹಾಕೊಂಡು ಹಿಂಗ್ ಹಾಕ್ತಾರೆ. ದಯವಿಟ್ಟು ಈ ಮಿಸ್ಟೇಕ್ ಗಳನ್ನ ಮಾಡಬೇಡಿ. ಯಾಕೆ ಅಂದ್ರೆ ಎಕ್ಸಾಮ್ಗಳಲ್ಲಿ ನಮಗೆ ಈ ಶೇಪ್ ಬರ್ಬೇಕಿದು. ಯಾವ ಶೇಪು ಅದು ಇಂಪಾರ್ಟೆಂಟ್. ನೋಡಿ, ಇದನ್ನ ನಾವು ಜಸ್ಟ್ ಮೇಲ್ಗಡೆ ನೀವು ಪೆನ್ಸಿಲ್ ಇಂದ ತಗೊಂಡು ಹೋದ್ರೆ ನೋಡಿ, ಕೂಡಿಸಿದ್ರೆ ಜಸ್ಟ್ ಟ್ರಯಾಂಗಲ್ ಆಗ್ಬಿಡುತ್ತಲ್ಲ ಪುಟ್ಟ, ಇದು ತ್ರಿಭುಜ ಆಗ್ಬಿಡುತ್ತಲ್ವಾ? ಹಾಗಾದ್ರೆ ಆಪ್ಷನ್ ಎ ತಗೋಬೋದಿತ್ತು. ಏನಂದ್ರೆ ಇದು ಉದ್ದ ಹೋಗ್ಬಿಡುತ್ತೆ, ಹಿಂಗ್ ಹೋಗ್ಬಿಡುತ್ತೆ, ಅಷ್ಟೊಂದು ಉದ್ದ ಇಲ್ಲ ಇದು. ಹಾಗಾಗಿ ನಾವು ಆಪ್ಷನ್ ಎ ತಗೊಳಕ್ಕಾಗಲ್ಲ. ಹಾಗಾಗಿ ಆಪ್ಷನ್ ಎ ನಾವು ತಗೊಳಲ್ಲ ಅಲ್ವಾ? ಹಾಗಾಗಿ ನಾವೇನ್ ತಗೋಬಹುದಪ್ಪ? ಆಪ್ಷನ್ ಎಲ್ಲಿ ಯಾವ್ದಿದೆ ಹೇಳ್ರಿ ನೋಡೋಣ, ಬೇಗ ಪಟ್ ಅಂತ ಹೇಳ್ಬೇಕು ನೀವು. ಯಾವ್ದಿದೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಅದ್ರ ಮೇಲೆ ಯಾವ ಟ್ರಯಾಂಗಲ್ ನಾವು ಕೂರಿಸಿದ್ರೆ ಪೂರ್ತಿ ಚಿತ್ರನೇ ಟ್ರಯಾಂಗಲ್ ಆಗಿ ಕಾಣುತ್ತೆ. ಓಕೆನಾ? ಎಸ್. ಈಗ 23ನೇದು ಬೇಗ ಮಾಡಿ, ನೀವೇ ಮಾಡ್ಬೋದು, ಮಾಡ್ರಿ ಬೇಗ. ಇದಕ್ಕ ಜಸ್ಟ್ ಸ್ಕೇಲ್ ತಗೊಳ್ಳಿ. ನಾನು ಇದ್ರ ಮೇಲೆ ಪೆನ್ ಟ್ಯಾಬ್ ಮೇಲೆ ಬರೆಯೋದ್ರಿಂದ ಅಷ್ಟು ನೀಟಾಗಿ ಬರಲ್ಲ, ನೀವು ಅದನ್ನ ಜಸ್ಟ್ ಅನಲೈಸ್ ಮಾಡ್ರಿ. ಈ ಕಡೆ ಇದನ್ನ ಸುಮ್ಮನೆ ನೀವು ಬೇಕಾದ್ರೆ ಪೆನ್ಸಿಲ್ ಇಂದ ಸುಮ್ಮನೆ ತುಂಬ್ರಿ. ನಿಮಗೆ ಅಷ್ಟು ಕ್ಲೀನಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡ್ರಿ, ಈ ತರ ತುಂಬಿಡ್ರಿ, ಫುಲ್ ಫಿಗರ್ನ ರಬ್ ಮಾಡಿಬಿಡ್ರಿ. ಈ ಕಡೆದು ಬಂತಲ್ರಪ್ಪ, ಕಾಣ್ತಿದೆ. ಪೈಂಟ್ ಚೆನ್ನಾಗಿ ಹೊಡಿತಿದ್ದೀನಾ? ಎಸ್. ಹಾಗಾದ್ರೆ ಈ ತರದ್ ಎಲ್ಲಿದೆ? ಎ ನಲ್ಲಿದೆಯಾ, ಬಿ ನಲ್ಲಿದೆಯಾ, ಸಿ ನಲ್ಲಿದೆಯಾ, ಡಿ ನಲ್ಲಿದೆಯಾ? ಎಸ್ ಸರ್, ಆಪ್ಷನ್ 23ನೇದು ಆಪ್ಷನ್ ಸಿ ಬರುತ್ತಲ್ವಾ? ಎಸ್ ಸರ್. ಹಾಗಾದ್ರೆ ಇದು 24ನೇದು ಬರ್ರಿ. ಇದಕ್ಕ ನಾವೇನ್ ಮಾಡ್ಬೇಕು? ಸರ್ಕಲ್ ಹಾಕ್ಬೇಕು. ಸರ್ಕಲ್ ಹಾಕ್ಬೇಕು. ಸರ್ಕಲ್ ಕರೆಕ್ಟ್ ಆಗಿ ಬರ್ಬೇಕಂತ ಏನಿಲ್ಲ ಪುಟ್ಟ.
ನೀವು ಒಂಚೂರು ಕರೆಕ್ಟಾಗಿ ನೋಡ್ಕೊಳ್ಳಿ ಅಷ್ಟೇ, ಶೇಪ್ ಬರ್ಬೇಕಷ್ಟೇ ಅದು. ಓಕೆ, ನೀವು ಚೆನ್ನಾಗಿ ಹಾಕ್ರಿ, ನನ್ಕಿಂತ ಚೆನ್ನಾಗಿ ಹಾಕ್ತೀರಿ ನೀವು, ಬಟ್ ಚೆನ್ನಾಗಿ ಹಾಕ್ರಿ, ತೊಂದರೆ ಇಲ್ಲ ಅಲ್ವಾ. ಎಸ್, ಹಾಗಾದ್ರೆ ನಾವು ಒಂಚೂರು ಚೆನ್ನಾಗಿ ಹಾಕುವ, ಕರೆಕ್ಟಾಗಿ ಹಾಕ್ರಿ, ಯಾಕಂದ್ರೆ ಒಂದೊಂದು ಪಾರ್ಟು ಇಂಪಾರ್ಟೆಂಟ್ ಆಗತ್ತಲ್ಲಿ. ಹಾಗಾದ್ರೆ ಈ ಒಳಗಿರೋ ಪಾರ್ಟ್ನ ನೀವೇನ್ ಮಾಡ್ಬೇಕು, ಫಿಲ್ ಮಾಡಿಬಿಡ್ಬೇಕು. ತಕ್ಷಣ ಏನ್ ಮಾಡ್ಬೇಕು, ಪೆನ್ಸಿಲಿಂದ ಗಚ್ 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 ರುಬ್ಬಿಡ್ರಿ, ಬೇಗ ರುಬ್ಬಿಟ್ರೆ ಹೊರಗಡೆ ಇರೋ ಶೇಪು ಪಟ್ ಅಂತ ಕಣ್ಣಿಗೆ ಕಾಣತ್ತೆ ನೋಡಿ. ಈಸಿ ಅಲ್ವಾ, ಎಷ್ಟು ಈಸಿ ಅಲ್ವಾ. ಅದಕ್ಕೆ ಪೆನ್ಸಿಲ್ ತಗೊಂಡೋಗ್ರಿ, ಎರಡೆರಡು ಪೆನ್ಸಿಲ್ ತಗೊಂಡೋಗ್ರಿ, ಶಾರ್ಪ್ ಮಾಡ್ಕೊಂಡು, ಶಾರ್ಪ್ನರ್ನಿಂದ ಕ್ಲೀನಾಗಿ ಶಾರ್ಪ್ ಮಾಡ್ಕೊಂಡೆ ಎರಡು ತಗೊಂಡೋಗ್ರಿ, ಒಂದು ಉಜ್ಜಾಕ, ಒಂದನ್ನು ನೀವು ನೀಟಾಗಿ ಬರೆಯಾಕ. ಓಕೆ, ಈ ತರ ತಗೊಂಡ್ಬಿಟ್ರೆ ಎಲ್ಲಿದೆಯಪ್ಪ ಮೇಲಿಂದ ಹುಷಾರಾಗಿ ನೋಡ್ರಿ, ಎಲ್ಲಿದೆ 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 ಎಲ್ಲಿದೆ. ಆಪ್ಷನ್ ಎ ನಲ್ಲಿದೆಯಾ, ಬಿ ನಲ್ಲಿದೆಯಾ, 24ನೇದು ಯಾವ್ದು ಬರಪ್ಪ ನೋಡು, ಬಿ ಬರತ್ತಾ, ಇದು ಕ್ರಾಸ್ ಅಲ್ಲಿದೆ, ಈ ತರದ್ ಯಾವ್ದು ಇಲ್ಲ, ಬಿ ಬರಲ್ಲ, ಸಿ ಬರುತ್ತಾ ಬರಲ್ಲ, ಡಿ ಬರುತ್ತಾ ಬರಲ್ಲ. ಹಾಗಾದ್ರೆ ಉಳಿದಿರೋದು ಆಪ್ಷನ್ ಎ ಬರುತ್ತಲ್ವಾ, ಕಾಣ್ತಿದೆಯಲ್ವಾ, ಮಾಡ್ತಿರಲ್ವಾ, ಪಟ್ ಅಂತ ಮಾಡ್ಬೋದ. ಹಾಗಾದ್ರೆ ಮುಂದಿನ ಕ್ವಶನ್ಗೆ ಹೋಗೋಣ. ಎಸ್, ಈಗ ಮತ್ತೆ 4 ಕ್ವಶನ್ ತಗೊಂಡಿನಿ, ಇವೆಲ್ಲ ಮಾಡಲ್ ಕ್ವಶನ್ ಪೇಪರ್ ಇಂದಾನೆ ತಗೊಂಡಿರೋದು ನಾನು. ನೀವು ಕೂಡ ಒಂದು 10 ಮಾಡಲ್ ಪೇಪರ್ ಮಾಡ್ರಿ, ನಾನು ನಿಮಗೆ ಶಾಂಪಲ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಉಳ್ದಿದ್ ನೀವೇ ಮಾಡ್ಬೇಕಾ, ನಾ ಮಾಡಕ್ಕಾಗತ್ತೇನಾ, ಆಗಲ್ಲ. ಹಾಗಾದ್ರೆ ನೆಕ್ಸ್ಟ್ 21ನೇ ಕ್ವಶನ್, ಕಮಾಂಡ್ ಡೂ ಇಟ್ ಫಾಸ್ಟ್, ನೀವೇ ಮಾಡಿ. 21ನೇದು, ಕೆಲವೊಂದ್ಸಲ ಚಿತ್ರಗಳನ್ನ ತಿರುಗಿಸಿ ಕೊಟ್ಟಿರ್ತಾರೆ, ಹುಷಾರು, ಉಲ್ಟಾ ಕೊಟ್ಟಿರ್ತಾರೆ. 21ನೇದು ಏನ್ ಮಾಡೋಣ, ಇದನ್ನ ಸ್ವಲ್ಪ ಮೇಲ್ ತಗೋಣ ಸರ್, ತಗೋಣವಾ. ಎಸ್, ತಗೊಂಡ್ವಿ ಸರ್. ಸ್ವಲ್ಪ ಹಿಂಗ್ ತಗೊಂಡ್ಬನ್ನಿ ಸರ್, ತಗೊಂಬಂದ್ವಾ. ಇಲ್ಲಿಂದ ಇಲ್ಲಿ ಸ್ವಲ್ಪ ಈ ಕಡೆ ಹಾಕ್ರಿ ಸರ್, ಹಾಕಿದ್ರ. ಎಸ್, ಹಾಕಿದ್ವಿ. ಓಕೆ, ಹಾಗಾದ್ರೆ ನೀಟಾಗಿ ಬರೀರಿ ನೀವು. ನಾನು ಎಲ್ಲಿ ಇದ್ರ ಮೇಲೆ ಬರೀಬೇಕಾರೆ ನೋಡ್ರಿ, ಪೆನ್ಸಿಲ್ ತಗೊಂಡೋಗ್ಬೇಕು, ಪೆನ್ಸಿಲ್ ತಗೊಂಡು ಈ ತರ ಮಾಡ್ಬೇಕು ನೀವು. ಓಕೆನಾ, ಅವಾಗ ನಿಮಗೆ ಅದ್ರ ಕ್ಲೀನ್ ಆಗಿ ಅದ್ರ ಚಿತ್ರದ ಕ್ಲೀನ್ ಆಗಿ ಬರುತ್ತೆ ನಿಮಗೆ, ಇಲ್ಲ ಅಂದ್ರೆ ಗೊತ್ತಾಗಲ್ಲ ಅದು. ಓಕೆ, ಹುಷಾರಾಗಿ ಮಾಡ್ಬೇಕು. ಸ್ಕೇಲು ಪೆನ್ಸಿಲ್ ತಗೊಂಡ್ಬಿಡ್ರಿ, ಸುಮ್ಮನೆ ಹಿಂಗ್ ಉಜ್ರಿ. ಓಕೆನಾ, ಈಗ ಕೊಟ್ಟಿರೋ ಭಾಗನ ಏನ್ ಮಾಡ್ರಿ, ಕೆಳಗೆ ಕೊಟ್ಟಿರ್ತಾರಲ್ಲ ಆ ಭಾಗನ ರಬ್ ಮಾಡಿಬಿಡೋಣ. ಕೊಟ್ಟಿರೋ ಭಾಗನ ರಬ್ ಮಾಡಿಬಿಡ್ರಿ. ಯಾಕಿದು ರಬ್ ಆಗ್ತಿಲ್ಲಲ್ಲ, ಕೊಟ್ಟಿರೋ ಭಾಗನ ಕ್ಲೀನಾಗಿ ರಬ್ ಮಾಡ್ರಿ, ಪಟ 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 ರಬ್ ಮಾಡ್ಬಿಡ್ರಿ. ಎಸ್, ಗೊತ್ತಾಗ್ತಿದೆ ಅನ್ಕೊಂಡಿನಿ, ವೆರಿ ಇಂಪಾರ್ಟೆಂಟ್. ನೋಡಿ ಮೇಲ್ಗಡೆ ದಿಕ್ ಗೊತ್ತಾಗ್ತಿದೆ ಅಲ್ವಾ, ಆರಾಮಾಗಿ ಗೊತ್ತಾಗ್ತಿದೆ ಅಲ್ವಾ. ಎಸ್, ಹಾಗಾದ್ರೆ ಎಲ್ಲಿದೆ ಸರ್ ಅದು ನೋಡಿ, ಎಲ್ಲಿದೆ, ಆಪ್ಷನ್ ಎ ತಗೊಂಡ್ರೆ ಈ ಮೇಲ್ಗಡೆ ಲೈನ್ ಇದೆಯಲ್ಲ, ಯಾವ ಲೈನ್ ಗೊತ್ತಾ, ಒಂದು ನಿಮಿಷ ನಿಮಗೆ ಯಾವ ಲೈನ್ ಅಂತ ಹೇಳ್ತೀನಿ. ಚೂರು ಬಣ್ಣ ಚೇಂಜ್ ಮಾಡ್ಕೊಂತೀನಿ. ಯಾವ್ದು ಹಾಕೋಣ, ರೆಡ್ ಬೇಡ, ರೆಡ್ ಹೆಂಗೂ ಹಾಕೊಂಡಿವಿ, ಬ್ಲೂ ಹಾಕೋಣ, ಹಾಕೊಂಡು ತೋರಿಸ್ತೀನಿ ನೋಡ್ರಿ. ಇದೆಯಲ್ಲ, ಇದು ಉದ್ದ ಅಲ್ಲಿಗೆ ಇದೆ, ಹಾಗಾಗಿ ಬ್ಲೂ ಚೆನ್ನಾಗಿ ಕಾಣ್ತಿಲ್ಲ ಕಣ್ರಪ್ಪ. ಯಾವ್ದು ಹಾಕೋಣದು, ಬ್ಲ್ಯಾಕ್ ತಗೋಣ, ಬ್ಲ್ಯಾಕ್ ಮೊದಲೇ ಇದೆ ಅಲ್ಲಿ, ಏನಿಲ್ಲ, ಇರ್ಲಿ ಬಿಡಿ, ರೆಡ್ಡೇ ಇರ್ಲಿ. ಹಾಗಾದ್ರೆ ಬನ್ನಿ, ಇಲ್ಲಿಗೆ ಸ್ಟಾಪ್ ಆಗ್ಬೇಕು, ಆದ್ರೆ ಇದು ಬಹಳ ಉದ್ದ ಇದೆ ಅಲ್ವಾ, ಇದು ಬಹಳ ಉದ್ದ ಇದೆ, ಇದನ್ನ ತಗೊಳಕ್ಕಾಗಲ್ಲ. ಆಪ್ಷನ್ ಎ ಕ್ಯಾನ್ಸಲ್. ಆಪ್ಷನ್ ಬಿ ನೋಡಿ, ಇಷ್ಟೇ ಐತೆ, ಬಟ್ ಇಲ್ಲಿ ನೋಡ್ರಿ ನಮಗೆ ಜಾಸ್ತಿ ಇದೆ, ಆಪ್ಷನ್ ಬಿನೂ ಬರಲ್ಲ. ಆಪ್ಷನ್ ಸಿ ನಲ್ಲಿ ತಗೋಬೋದಿತ್ತು, ಇಲ್ಲಿ ನೋಡ್ರಿ, ಇಲ್ಲಿ ಇದು ಅಗಲ ಸ್ವಲ್ಪ ಕಡಿಮೆ ಇದೆ ಇಲ್ಲಿ. ಓಕೆನಾ, ಸಿ ಬರಲ್ಲ. ಡಿ ನೋಡಿ, ಉಳಿದಿದ್ದೆ ಡಿ, ಹಾಗಾಗಿ ಆಪ್ಷನ್ ಡಿ. ಪಟ್ ಅಂತ ಹಾಕ್ಬೋದು ಕಣ್ರಿ, ಬಹಳ ಸಿಂಪಲ್, ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಈಗ 22ನೇದು ಏನ್ ಮಾಡ್ಬೋದಪ್ಪ, ತಗೊಳ್ಳಿ ಬೇಗ, ಇಲ್ಲೊಂದು ಲೈನ್ ಹೇಳ್ಬಿಡ್ರಿ. ನಾನು ಹೇಳಿದ್ದೀನಿ ಯಾವ ಶೇಪ್ ಬರ್ಬೇಕು, ತ್ರಿಭುಜ ಬರ್ಬೇಕು ಇಲ್ಲ ಸ್ಕ್ವೇರ್ ಬರ್ಬೇಕು, ತ್ರಿಭುಜ ಬರ್ಬೇಕು ಇಲ್ಲ ಸ್ಕ್ವೇರ್ ಬರ್ಬೇಕು ಅಲ್ವಾ. ಹಾಗಾದ್ರೆ ಯಾವ್ದು ಬರುತ್ತೆ ನಮೀಗ, ಕರೆಕ್ಟಾಗಿ ನೋಡ್ಕೊಳ್ಳಿ. ಏನ್ ಬರುತ್ತೆ ಅಂದ್ರೆ, ಕರೆಕ್ಟಾಗಿ ಇಲ್ಲಿಂದ ಸ್ಕೇಲ್ ತಗೊಂಡು ಹಿಂಗೊಂದು ಲೈನ್ ಹಾಕ್ಬಿಡ್ರಿ. ಓಕೆ, ಒಂದು ಲೈನ್ ಹಾಕ್ಬಿಡ್ರಿ. ಹಾಗಾದ್ರೆ ಈ ಶೇಪ್ ಎಲ್ಲಿದೆ ಸರ್, ಎಲ್ಲಿದೆ ನೋಡ್ರಿ, ಕರೆಕ್ಟಾಗಿ ನೋಡ್ರಿ. ಅಳತೆ ಕೂಡ ಬೇಕಾಗತ್ತೆ, ಬಹಳ ಇಂಪಾರ್ಟೆಂಟ್. ಇಲ್ಲಿ ಇದನ್ನ ತಗೋಬೋದಿತ್ತು, ಇದು ನೋಡಿ
ಇದೇನಾಗತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ಅಗಲ ಆಯ್ತು, ಎಲ್ಲಿ ಇಲ್ಲಿ. ಹಾಗಾದ್ರೆ ಇದು ಇದು ಉದ್ದ ಜಾಸ್ತಿ ಆಗ್ಬಿಡ್ತು, ಇದು ಬರಲ್ಲ, ಇದು ಬರಲ್ಲ, ಇದು ಮೊದಲೇ ಬರಲ್ಲ, ಇದು ಬರುತ್ತೆ ಬರುತ್ತೆ. ಎಸ್, ಹಾಗಾದ್ರೆ ಡಿ. ಗೊತ್ತಾಗ್ತಿದೆಯಲ್ವಾ? 23ನೇದು ನೀವೇ ಗೆಸ್ ಮಾಡ್ರಿ, ಪಟ್ ಅಂತ ಮಾಡ್ರಿ ನೋಡೋಣ. ಹಿಂಗ್ ತಗಂತೀರಿ? ಎಸ್ ಸರ್ ತಗಂಡೆ ಸರ್. ಓಕೆ, ಹಿಂಗೊಂದ್ ಲೈನ್ ತಗಂತೀನಿ ಸರ್. ಎಸ್ ಸರ್ ತಗಂಡೆ ಸರ್. ತಗೊಂಡ್ವಾ? ಕೊಟ್ಟಿರೋ ಪಾರ್ಟ್ನ ಪೆನ್ಸಿಲ್ ತಗೊಂಡು ರುಬ್ಬಿಡ್ರಿ. ಇದಕ್ಕಿಂತ ಈಸಿ ಮೆಥಡ್ ಬೇಕೇನ್ರಿ? ಇದ್ರಲ್ಲಿ ಏನಿದೆ ರೀ ಇದ್ರಲ್ಲಿ? ಯಪ್ಪ ದೇವ್ರೆ, ಹಬ್ಬ ಮಾಡ್ಬೋದು. ಗೊತ್ತಾಗ್ತಿದೆಯಲ್ವಾ? ಇದ್ರಲ್ಲಿ ಇನ್ನೂ ಈಸಿ ಮೆಥಡ್ ಯಾವ್ದಿದೆಯಪ್ಪ ಹೇಳ್ರಿ? ಇದಕ್ಕಿಂತ ಪೆನ್ಸಿಲ್ಗಿಂತನೂ ಈಸಿ ಮೆಥಡ್ ಏನ್ ಪೆನ್ ತರಾನೇನ್ರು? ಎಷ್ಟು ಈಸಿ ಅಲ್ಲ. ಈಗ ನೋಡ್ರಿ, ಕರೆಕ್ಟಾಗಿ ನೋಡ್ರಿ, ಪಾರ್ಟ್ನ ಹುಷಾರಾಗಿ ನೋಡ್ಬೇಕು. ಇಲ್ಲಿ ಎಷ್ಟಗ್ಲ ಇದೆ ಹುಷಾರಾಗಿ ನೋಡಿ, ನೀವು ಮಾರ್ಕ್ಸ್ನ ಹಾಕ್ಬೇಕಾಗತ್ತೆ. ಇಲ್ಲಿ ನೋಡಿ, ಎಲ್ಲಿ ಗೊತ್ತಾ? ಇಲ್ಲಿ ಸರ್, ಇಲ್ಲಿ ಎಷ್ಟು ಅಗಲ ಇದೆ ಅನ್ನೋದು ಬಹಳ ಹುಷಾರಾಗಿ ನೋಡ್ಬೇಕು. ಆದ್ರೆ ಈ ಶೇಪ್ ಬರೋದೇ ಇಲ್ಲ, ಎ ತೆಗೆದು ಬಿಡ್ರಿ. ಯಾವ್ಯಾವ ಬರಲ್ಲ ಅದನ್ನ ತೆಗೆದು ಬಿಡ್ರಿ ಮೊದ್ಲೇ. ಓಕೆನಾ? ಹಾಗಾದ್ರೆ ನೋಡಿ, ಬಿ ಬರೋ ಎಲ್ಲಾ ಚಾನ್ಸಸ್ ಇದೆ. ಸಿ ಬರಲ್ಲ. ಯಾಕೆ ಹೇಳ್ರಿ? ಸಿ ಯಾಕೆ ಬರಲ್ಲ ಹೇಳ್ರಿ? ಇದು ಈ ತರ ಕ್ರಾಸು, ಇದು ಈ ತರ ಕ್ರಾಸ್ ಆಗಿದೆ, ಹಾಗಾಗಿ ಸಿ ಬರಲ್ಲ. ಡಿ ಇದು ಉದ್ದ ಆಗಿಬಿಟ್ಟಿದೆ, ಹಾಗಾಗಿ ಇದು ಬರಲ್ಲ, ಕ್ಯಾನ್ಸಲ್. ಬಿ ಆಸ್ ಇಟ್ ಈಸ್ ಸೇಮ್ ಇದೆ, ಹಾಗಾಗಿ ಆಪ್ಷನ್ ಬಿ. ಕ್ಲಿಯರ್? ಎನಿಬಡಿ ಡೌಟ್ಸ್? ಎಸ್. ಹಾಗಾದ್ರೆ ಮತ್ತೆ ಈಗೇನ್ ಮಾಡೋಣ? 24ನೇದು ಮಾಡಿ. ಬೇಗ ಮಾಡಿ, ಬೇಗ ಮಾಡಿ, ಬೇಗ ಮಾಡಿ, ಬೇಗ ಮಾಡಿ. ನೀವೇ ಮಾಡ್ಬೋದು ಪುಟ. ಮಾಡಿ 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 ಮಾಡಿ. 24ನೇದು ನೋಡ್ರಿ, ಹಿಂಗ ನಾವು ಕರೆಕ್ಟಾಗಿ ತಗೊಂಡ್ಬಿಡ್ರಿ. ನಾನ್ ತಗೋಬೇಕಾದ್ರೆ ಇಲ್ಲಿ ಮಿಸ್ ಆಗ್ತಿದೆ. ಓಕೆನಾ? ಓಕೆ, ಶೇಪ್ ತಗೊಂಡ್ಬಿಟ್ರೆ ಈಗ ನಮಗೆ ಇಲ್ಲಿ ಒಳಗಿರೋದನ್ನ ನೋಡ್ರಿ ಪುಟ. ಇದು ಇದು ಎಷ್ಟಿದೆಯಪ್ಪ? ಸ್ವಲ್ಪ ಇದೆ, ಆದ್ರೆ ಇಲ್ಲಿ ನೋಡಿ ರುಂಡಗೆ ಬಂದ್ಬಿಟ್ಟಿದೆ, ತಪ್ಪು. ಬಿ ಬರಲ್ಲ, ಇದು ಹಿಂಗ್ ಬಂದ್ಬಿಟ್ಟಿದೆ. ಸಿ ಬರುತ್ತ ನೋಡ್ರಿ. 24ನೇದು ಸಿ ಬರಬಹುದಾ? ಬರೋ ಎಲ್ಲಾ ಚಾನ್ಸ್ ಇದೆ. ಡಿ ಇದು ಸ್ವಲ್ಪ ಜಾಸ್ತಿ ಆಯ್ತು, ಮತ್ತೆ ಇದು ಬೇರೆ ತರನೇ ಬಂದೆ, ಸ್ಟ್ರೈಟ್ ಲೈನ್ ಇದೆ, ಹಾಗಾಗಿ ಡಿ ಬರಲ್ಲ, ಆಪ್ಷನ್ ಸಿ. ನೋಡಿದ್ರೆ ಹಾಕ್ಬಿಡ್ತೀರಾ. ನೀವೇನ್ ಮಾಡ್ಬೇಕು? ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡ್ಬೇಕು. ಏನ್ ಮಾಡ್ಬೇಕು ಸರ್? ಈ ತರ ನೀವು ಫಿಲ್ ಮಾಡೋದನ್ನ ಕಲಿಬೇಕು. ಮೇಲ್ಗಡೆ ಪಾರ್ಟ್ನ ಕ್ಲೀನಾಗಿ ಫಿಲ್ ಮಾಡಿಬಿಟ್ರೆ ಒಳಗಡೆ ಪಾರ್ಟು ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಎಸ್. ಹಾಗಾದ್ರೆ ಮುಂದಿನ ಪಾರ್ಟಿಗೆ ಹೋಗೋಣ. ಬೇಗ ಮಾಡಿ, ಇದೊಂದು ಪಾರ್ಟ್ ಮಾಡ್ರಿ, ನೋಡೋಣ ಹೆಂಗ್ ಮಾಡ್ತೀನಿ ಅಂತ. ಈಸಿಯಾಗಿ ಗೊತ್ತಾಗ್ಬಿಡ್ಬೇಕು. ಎಸ್, ಸ್ಟ್ರೈಟ್ ಆಗಿ ಲೈನ್ ತಗೊಳ್ಳಿ, ಸ್ಟ್ರೈಟ್ ಲೈನ್ ತಗೊಳ್ರಿ. ಸ್ಕೇಲ್ ತಗೋಬೇಕು ನೀವು, ನಾನು ಬರೀ ಕೈಯಿಂದ ಬಿಡಿಸ್ತಿದ್ದೀನಿ. ಈ ತರ ಮಾಡ್ಬಿಟ್ರ ಇದನ್ನ ನೀವು ಬಣ್ಣ ತುಂಬಿಡ್ರಿ ಪುಟ. ತುಂಬಿದ್ರ? ಎಸ್, ಎಕ್ಸಾಕ್ಟ್ ಆಗಿ ಗೊತ್ತಾಗ್ಬಿಡತ್ತೆ ನಿಮಗೆ. ಈ ತರ ಬಣ್ಣ ತುಂಬಿಟ್ರೆ ತುಂಬಿದ್ರ? ಅರೇ ಭಗವಂತ, ಯಾಕಂಗ ಹೋಗ್ತೈತದು? ಕ್ಲೀನಾಗಿ ಹೊರಗಡೆ ಹೋಗ್ಬಾರ್ದು ಚಿತ್ರದಿಂದ, ಕರೆಕ್ಟಾಗಿ ತುಂಬ್ರಿ. ನೋಡ್ರಿ, ಇದು ಎಲ್ಲಿದೆ? ಎ ನಲ್ಲಿದೆಯಾ, ಬಿ ನಲ್ಲಿದೆಯಾ, ಸಿ ನಲ್ಲಿದೆಯಾ? ಕರೆಕ್ಟಾಗಿ ಗೊತ್ತಾಗ್ಬೇಕು ನಮಗೆ. ಹೊರಗಡೆ ಲೈನು ಕರೆಕ್ಟಾಗಿ ಕಾಣ್ಬೇಕು ನಮಗೆ. ಓಕೆ, ಹೇಗಿದೆ ಅಂತ ನೋಡ್ಕೋಬೇಕು ನಾವು ಅಲ್ವಾ? ಹಾಗಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡಿ. ನೋಡಿ ಪುಟ, ಯಾವ್ದಿದೆ? ಎ ಬರುತ್ತಾ, ಬಿ ಬರುತ್ತಾ, ಸಿ ಬರುತ್ತಾ? ನೋಡಿ 21 ಬಿ ಬರುತ್ತೆ ನೋಡ್ರಿ. ಇದು ಈ ಲೈನ್ ನೋಡ್ರಿ, ಇದು ತುಂಬಾ ಡೌನ್ ಇದೆ. ಈ ತರ ಡೌನ್ ಇರೋ ಲೈನ್ ಯಾವುದು ಇಲ್ಲ, ಹಾಗಾಗಿ ತೆಗೆದ್ಬಿಟ್ರಿ ಇದನ್ನ. ಆಮೇಲೆ ಇದು ಈ ತರ ಮೂತಿ ಬಂದಿದೆ, ಈಗ ಬರಲ್ಲ. ಇದು ಬರಲ್ಲ. ಇದು ಇಲ್ಲಿ ನೋಡ್ರಿ, ಇಲ್ಲಿ ಈ ತರ ಶೇಪು ಹಿಂಗ್ ಬಂದಿದೆ, ಇದು ಸ್ವಲ್ಪ ಓರೆ ಆಗಿರೋದ್ರಿಂದ ಇದು ಬರಲ್ಲ. ಆಪ್ಷನ್ ಎ ಬರುತ್ತಲ್ವಾ? ಬರುತ್ತಲ್ವಾ? ಎಸ್ ಸರ್, ಬರುತ್ತೆ. ಹಾಗಾದ್ರೆ 22ನೇದು ಯಾವ್ದು ಬರುತ್ತೆ? ಇದನ್ನ ಸ್ವಲ್ಪ ಮುಂದೆ ಎಳಿತೀನಿ ನಾನು. ಎಳೆದ್ಬಿಟ್ಟು ಈಗ ಅದನ್ನ ಸ್ವಲ್ಪ ಈ ತರ ಚಿತ್ರ ಬಿಡಿಸ್ತೀನಿ. ಎತ್ಲಾಗ ಹೋಗ್ತಿದ್ದು, ಈ ತರ ಬಿಡಿಸ್ತೀನಿ. ಟ್ರಯಾಂಗಲ್ ಶೇಪು ನೀವು ಕರೆಕ್ಟಾಗಿ ಬಿಡಿಸ್ರಿ. ಅದಾದ್ಮೇಲೆ ಈಗ ನೋಡಿ, ಈ ಕಡೆ ಇದನ್ನ ಫಿಲ್ ಮಾಡ್ತೀನಿ ನಾನು. ಯಾವ್ದನ್ನ ನಮಗೆ ಕೊಟ್ಟಿರ್ತಾರಲ್ಲ ಅದನ್ನ ಮೊದಲು ಫಿಲ್ ಮಾಡ್ಕೊಂಡ್ಬಿಡ್ರಿ.
ಮಾಡ್ಕೊಂತಿದ್ದೀರಾ? ಎಸ್ ಸರ್, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿದೆಪ್ಪ ಈ ತರದ್ದು? ಆಪ್ಷನ್ ಎ ಬರುತ್ತಾ? ಬರಲ್ಲ ಸರ್. ಆಪ್ಷನ್ ಬಿ ಬರ್ಬೋದಲ್ಲ ಸರ್? ಆಪ್ಷನ್ ಸಿ ಬರಲ್ಲ ಸರ್, ಯಾಕಂದ್ರೆ ಇದು ಈ ಕಡೆ ಇದೆ, ಯಾವ್ದು ಈ ಸೈಡ್, ಇದು ಒಳಗ್ ಬಂದ್ಬಿಟ್ಟಿದೆ ಇದು, ಅಲ್ವಾ? ಆಪ್ಷನ್ ಸಿ ಬರಲ್ಲ. ಆಪ್ಷನ್ ಡಿ 100% ಬರಲ್ಲ. ಹಾಗಾದ್ರೆ ನೋಡಿ ಎಷ್ಟು ಈಸಿ ಅನ್ಸಿದೆ ಅಲ್ವಾ? ಹಾಗಾದ್ರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ನೀವೇನ್ ಮಾಡ್ಬೇಕಾಗತ್ತೆ ನೋಡಿ, ಈ ತರ ಚಿತ್ರಗಳನ್ನ ಒಂಚೂರು ಏನ್ ಮಾಡ್ಬೇಡಿ, ಏನು ಇಲ್ಲ, ಒಂದ್ 5 ರಿಂದ 10 ಪೇಪರ್ ತಗೊಳ್ರಿ, ಮಾಡೆಲ್ ಪೇಪರ್ಸ್ ಅಥವಾ ಕ್ವಶನ್ ಪೇಪರ್ಸ್. ಅದರಲ್ಲಿ ಬರೀ ಇವೇ ಫಿಗರ್ಸ್ ಗಳನ್ನ, ಇದೇ ಪಾರ್ಟ್ ನ ಮಾಡ್ಕೊಂತ ಹೋಗೋದು, ಎಲ್ಲಾ ಪಾರ್ಟ್ನು ಮಾಡೋದು. ನಿಮ್ಗೆ ಯಾವ್ದಾರ ಡೌಟ್ ಬರುತ್ತಾ ಅದನ್ನ ಪೇರೆಂಟ್ಸಿಗ ಅಥವಾ ಅಕ್ಕಂದಿರ್ಗ ಯಾರಿಗಾರ ಒಬ್ರಿಗೆ ಕೇಳ್ರಿ, ಸರಿನಾ? ನಿಮ್ ಟೀಚರ್ಸಿಗೆ ಕೇಳ್ರಿ, ತೊಂದ್ರೆ ಇಲ್ಲ, ಓಕೆನಾ? ಇನ್ನೂ ಡೌಟ್ ಆದ್ರೆ ಬಹಳ ಕಾಂಪ್ಲಿಕೇಟೆಡ್ ಇದ್ರೆ ಅದನ್ನ ಫೋಟೋ ಹೊಡೆದು ನನಗೆ ಹಾಕೊಳ್ರಿ, ನಾನು ಒಂಚೂರು ಸಲ ಮಾಡಿ ಕಳಿಸ್ಕೊಡ್ತೀನಿ, ಆಯ್ತಾ? ಹಾಗಾದ್ರೆ ಈ ಪಾರ್ಟ್ ನ ನೀವು 10 ಕ್ವಶನ್ ಪೇಪರ್ ಬಿಡಿಸಿದ್ದೆ ಆದ್ರೆ 11ನೇ ಕ್ವಶನ್ ಪೇಪರ್ ನಿಮ್ದು ಎಕ್ಸಾಮ್ ಪೇಪರ್ ಆದ್ರೂ ಕೂಡ ನೀವು 100% ಸೆಲೆಕ್ಷನ್ ಆಗ್ತೀರಾ. ಈ ಪಾರ್ಟ್ ಅಲ್ಲಿ 1 ಮಾರ್ಕ್ಸ್ ಹೋಗಲ್ಲ. ಹಾಗೆ 10 ಪಾರ್ಟ್ನು ನೀವು ಕಲ್ತ್ಬಿಟ್ಟೆ ಅಂದ್ರೆ 100% ನೀನು 50ಕ್ಕೆ 50 ತಗೋಬಹುದು. ಹಾಗಾದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ, ನಿಮಗೆ ಯಾರೆಲ್ಲ ಈ ವರ್ಷ 3ನೇ ಕ್ಲಾಸು ಮತ್ತೆ 4ನೇ ಕ್ಲಾಸ್ ಓದ್ತಿದ್ದೀರಲ್ಲ, 2 ಮತ್ತೆ 3, 2 ಮುಗಿಸಿ 3ನೇ ಕ್ಲಾಸಿಗೆ ಬರ್ತೀರಾ, 3 ಮುಗಿಸಿ 4ಕ್ಕೆ ಬರ್ತೀರಾ, 4 ಮುಗಿಸಿ 5ನೇ ಕ್ಲಾಸಿಗೆ ಬರ್ತಿರೋ ಅಂತ ಮಕ್ಕಳುಗಳಿಗೆ 2 ತಿಂಗಳು ಸ್ಕೂಲ್ ಇರಲ್ಲ, ರಜೆ ಇರುತ್ತೆ. ಆ ಟೈಮಲ್ಲಿ 2 ತಿಂಗಳ ಸೈನಿಕ್ ಮಕ್ಕಳು, ಬೇಸಿಕ್ ಚೆನ್ನಾಗಿರುವಂತ ಮಕ್ಕಳಿಗೆ ಸೈನಿಕ್ ಸ್ಕೂಲ್ ಮತ್ತು RMS ಇಂದು, ಸೈನಿಕ್ ಮತ್ತೆ RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇಂದು ಒಂದು ಬ್ಯಾಚ್ ಇದೆ ಪುಟ. 1 ತಿಂಗಳಲ್ಲೇ 2 ತಿಂಗಳಲ್ಲಿ ಈ ಕೋರ್ಸ್ ನ ಕಂಪ್ಲೀಟ್ ಪ್ಯಾಕೇಜ್ ಇದೆ. 2 ತಿಂಗಳಲ್ಲೇ ಸೈನಿಕ್ ಮತ್ತೆ RMS ಬ್ಯಾಚ್ ಒಂದು, ಇನ್ನೊಂದು 2 ತಿಂಗಳ ನವೋದಯ ಬ್ಯಾಚ್ ಒಂದು, ನವೋದಯ ಬ್ಯಾಚ್. ಇದು ಕಂಪ್ಲೀಟ್ ಪ್ಯಾಕೇಜ್. ಏನಪ್ಪಾ ಅಂದ್ರೆ ಪೂರ್ತಿ ಸಿಲೆಬಸ್ ನ ಒಂದ್ಸಲ ಮುಗಿಸಿ ಅದಕ್ಕೆ ಸಂಬಂಧಪಟ್ಟಂತ ಸೋರ್ಸು, ನೋಟ್ಸು, ಕ್ವಶನ್ ಪೇಪರ್ಸ್ ನ ಪ್ರಾಕ್ಟೀಸಿಗೆ ಅಂತ ನಾವು ಕೊಡ್ತೀವಿ. ಗೊತ್ತಾಗ್ತಿದ್ಯಾ? ಹಾಗಾದ್ರೆ ಇನ್ನೊಂದು ಇದೆ ಸರ್, ತುಂಬಾ ಮ್ಯಾಥ್ಸ್ ಅಲ್ಲಿ ಕನ್ನಡ ಆರ್ ಇಂಗ್ಲಿಷ್ ಗ್ರಾಮರು GK ವೀಕ್ ಇರುವಂತ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಕೋರ್ಸ್, ಬೇಸಿಕ್ ಫೌಂಡೇಶನ್ ಕೋರ್ಸ್ ಅಂತ ಮಾಡ್ತೀವಿ. ಅದು 2 ತಿಂಗಳಿಂದು. ಅದು ಕೂಡ 2 ತಿಂಗಳು ಸ್ಕೂಲ್ ರಜೆ ಇರೋದ್ರಿಂದ ನಿಮಗೆ ಸ್ಕೂಲಿಂದ ಹೋಮ್ವರ್ಕ್ ಇರಲ್ಲ, ಬೇರೆ ಟೆನ್ಷನ್ ಇರಲ್ಲ. ಹಾಗಾಗಿ ಒನ್ ಆಫ್ ದ ಬೆಸ್ಟ್ ಯೂಸ್ ಮಾಡ್ಕೊಳ್ಳಿ. ಈ ಟೈಮ್ ನ ನೀವು ಯೂಸ್ ಮಾಡ್ಕೋಬೇಕಾಗಿರುತ್ತೆ. ಯಾಕೆಂದ್ರೆ ಇದು ಸ್ಕೂಲ್ ಇರ್ಬೇಕಾದ್ರೆ ನೀವು ಆನ್ಲೈನ್ ಕ್ಲಾಸ್ ತಗೊಂಡಿರ್ತೀರಾ, ಸ್ಕೂಲ್ ಇರುತ್ತೆ, ಇಲ್ಲ ರೆಸಿಡೆನ್ಸಿಯಲ್ ಹೋಗ್ಬೇಕಂತೀರಾ, ಅಟೆಂಡೆನ್ಸ್ ಕೊಡಲ್ಲ ಅಂತಾರೆ, ಸಮಸ್ಯೆಗಳು ಬಹಳ ಇರ್ಬೇಕಾರೆ. ಸರ್ ನನ್ನ ಮಗು ನವೋದಯ ಸೈನಿಕ್ ಶಾಲೆಯಲ್ಲಿ ಓದಿಸ್ಲೇಬೇಕು ಅಂತ ನಿಮಗೆ ಏನಾರ ಇದ್ರೆ 1 ವರ್ಷ ಮುಂಚೆಯಿಂದ ಪ್ಲಾನ್ ಮಾಡಿ. ದಯವಿಟ್ಟು ನಾನು ಹೇಳೋದು, ಲಾಸ್ಟ್ ತಂದು ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬೇಡಿ. ಅವ್ರಿಗೆ 5ನೇ ಕ್ಲಾಸಿಂದ ಓದ್ಬೇಕು, ನವೋದಯನೂ ಓದ್ಬೇಕು, ಸೈನಿಕೂ ಓದ್ಬೇಕು ಅಂದ್ರೆ ಪಾಪ ಅವ್ರಿಗೆ ಕಷ್ಟ ಆಗತ್ತೆ. ಸ್ಕೂಲಿಂದು ಮಾಡ್ಬೇಕು, ಇದು ಮಾಡ್ಬೇಕು. ಹಾಗಾಗಿ ಈ 2 ತಿಂಗಳ ಸಮ್ಮರ್ ಅಲ್ಲಿ ಒಂದ್ಸಲ ಅವ್ರ ಕೋರ್ಸ್ ಕಂಪ್ಲೀಟ್ ಆಯ್ತು ಅಂದ್ರೆ ಆಮೇಲೆ ಅವ್ರು ಆನ್ಲೈನ್ ಕ್ಲಾಸ್ ತಗೊಂಡ್ರು ಕೂಡ ಸಕ್ಸಸ್ ಆಗ್ತಾರೆ. ಯಾಕಂದ್ರೆ 2 ತಿಂಗಳಲ್ಲಿ ಆಲ್ರೆಡಿ ಒಂದ್ಸಲ ಕೋರ್ಸ್ ಕಂಪ್ಲೀಟ್ ಆಗಿರುತ್ತೆ. ಹಾಗಾಗಿ ಬೆಸ್ಟ್ ಅಂದ್ರೆ ಬೆಸ್ಟ್ ಟೈಮ್ ಅಂದ್ರೆ ನಮಗೆ ಸಮ್ಮರ್ ಟೈಮ್ ಏನ್ ರಜೆ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳಿ. ಕಷ್ಟಪಟ್ರೇನೆ ಅಲ್ವಾ ಮುಂದೆ ನಾವು ಸುಖವಾಗಿರೋದು. ಈಗ ಮಕ್ಳು ಆಟ ಆಡ್ಕೊಂಡು ಇರ್ಲಿ ಬಿಡ್ರಿ, 1 ವರ್ಷ ಪೂರ್ತಿ ಶಾಲೆಗೆ ಹೋಗಿದಾವೆ, ಇನ್ನು 2 ತಿಂಗಳು ರಜೆ ಯಾಕೆ ಸುಮ್ನೆ ಮಕ್ಳಿಗೆ ಟೆನ್ಷನ್ ಕೊಡೋಣ, ಆಮೇಲೆ ಎಕ್ಸಾಮ್ ಟೈಮಲ್ಲಿ ನೋಡಿದ್ರೆ ಆಗುತ್ತೆ. 1 ತಿಂಗಳು 2 ತಿಂಗಳು ಕಳಿಸಿದ್ರೆ ಸಾಕು, 3 ತಿಂಗಳು ಕಳಿಸಿದ್ರೆ ಸಾಕು. ಆ ತರ ಏನಾರ ಮೆಂಟಾಲಿಟಿ ಇದ್ರೆ 100% ರಿಸಲ್ಟ್ ಬಹಳ ಕಷ್ಟ. ಯಾಕಂದ್ರೆ ಕಾಂಪಿಟೇಷನ್ ಅಷ್ಟಿದೆ. ಆ ಕಾಂಪಿಟೇಷನ್ ಅಲ್ಲಿ ನಮ್ಮ ಮಕ್ಕಳು ಕೂಡ ಫೈಟ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ನಾವು ಟೈಮ್ ಕೊಡ್ಬೇಕು. 1 ತಿಂಗಳು 2 ತಿಂಗಳಲ್ಲಿ ಪಾಸ್ ಆಗ್ತೀವಿ ಅನ್ನೋದು ರೇರ್, ಆಗಲ್ಲ ಅಂತಿಲ್ಲ. ನಮ್ ಕೋಚಿಂಗ್ ಕ್ಲಾಸ್ ಅಲ್ಲೇ ನಮ್ ಸ್ಟೂಡೆಂಟ್ಸೇ ಆಗಿದ್ದಾರೆ. 2 ತಿಂಗಳು 1.5 ತಿಂಗಳು ಬಂದು ಪಾಸ್ ಆಗಿರೋ ಹುಡುಗರು ಇದ್ದಾರೆ, 1 ವರ್ಷ ಬಂದು ಫೇಲ್ ಆಗಿರೋ ಹುಡುಗರು ಇದ್ದಾರೆ. ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ನಿಮ್ ಮನೇಲಿರೋ 2-3 ಮಕ್ಕಳಲ್ಲೇ 3 ಜನನು 3 ತರ ಡಿಫ್ರೆಂಟ್ ಟೈಪ್ ಆಫ್ ಮೈಂಡ್ ಸೆಟ್ ಇರುತ್ತೆ ಅಲ್ವಾ. ಹಾಗಾಗಿ ಯಾರೇ ನಿಮ್ಮ ಮಕ್ಕಳನ್ನ ನವೋದಯ ಸೈನಿಕಿಗೆ ನೀವು ಪ್ರಿಪೇರ್ ಮಾಡೋದಾದ್ರೆ 1 ವರ್ಷ ಮುಂಚೆಯಿಂದ ಪ್ರಿಪೇರ್ ಮಾಡಿ. ಮತ್ತೆ 2 ತಿಂಗಳ ಸಮ್ಮರ್ ಕೋರ್ಸ್ ಏನಿದೆ, ರೆಸಿಡೆನ್ಷಿಯಲ್ ಇದೆ, ನಾನ್ ರೆಸಿಡೆನ್ಷಿಯಲ್ ಇದೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ತಗೊಳ್ರಿ. ಬೆಸ್ಟ್ ಅಂದ್ರೆ ಬೆಸ್ಟ್. ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್. ಈಗ ನಮಗೆ ಮುಂದಿನ ಕ್ವಶನ್ ಯಾವ್ದಪ್ಪ ಅಂದ್ರೆ 23ನೇದು. ಬೇಗ ಮಾಡಿ. ಓಕೆ, 23 ನೋಡಿ ಎಷ್ಟು ಈಸಿ ಅಂದ್ರೆ ಜಸ್ಟ್ ಸಿಂಪಲ್. ಇದನ್ನ ಒಂದು ಸಲ ಮಗುಗೆ ನೀವು ಹೇಳ್ಕೊಟ್ರೆ, ಸಾಕು. ಒಂದು ಸಲ ನೀವು ಹೇಳ್ಕೊಟ್ಬಿಟ್ರೆ ಸಾಕು. ನೋಡಿ ಈ ತರ ಲೈನ್ ಹೇಳ್ಕೊಬಿಡ್ಬೇಕು, ಈ ತರ ಲೈನ್ ಹೇಳ್ಕೊಂಡ್ಬಿಡ್ರಿ. ಓಕೆನಾ? ಕರೆಕ್ಟಾಗಿ ಟಚ್ ಮಾಡ್ರಿ. ಅದನ್ನ ಲೈನ್ ಹೇಳ್ಕೊಂಡ್ಬಿಟ್ಟು ಆಮೇಲೆ ನೀವು ಇದನ್ನ ಈ ಕಡೆ ಸೈಡ್ ನ ಪೆನ್ಸಿಲ್ ಇಂದ ಬೇಗ ಫಿಲ್ ಮಾಡುವಾಗ ಹೇಳ್ಬಿಡ್ರಿ ಅವ್ರಿಗೆ.
ಒಂದು ದಪ್ಪ ಪೆನ್ಸಿಲ್ ಮೂತಿ ಇರೋದು ತಗೊಂಡೋಗ್ರಿ, ಇನ್ನೊಂದು ತೆಳು ಮೂತಿ ಇರೋದನ್ನ ಮಾಡ್ಕೊಂಡ್ರಿ. ಓಕೆನಾ? ಈಗ ಇದು ಈ ಕಡೆ ಫಿಲ್ ಮಾಡಿಬಿಟ್ರೆ ನಮಗೆ ಆ ಕಡೆ ಶೇಪು ಗೊತ್ತಾಗ್ಬಿಡತ್ತೆ ಅಲ್ವಾ? ಇದಕ್ಕಿಂತ ಬೆಸ್ಟ್ ಮೆಥಡ್ ಶಾರ್ಪ್ ಸಖತ್ತಾಗಿ ಮಾಡ್ಬೋದಪ್ಪ. ಔಟ್ ಆಫ್ ಔಟ್ ಓದ್ಕೊಂಡ್ರೆ ಮೆಂಟಲ್ ಎಬಿಲಿಟಿ ಅಂದ್ರೆ ಕೆಲವೊಂದು ಶಾರ್ಟ್ ಟ್ರಿಕ್ಸ್ಗಳು, ಶಾರ್ಟ್ ಮೆಥಡ್ಸ್ಗಳಂದ್ರೆ ನೋಡಿ ಇವೆ. ಸಿಂಪಲ್ ಆಗಿ ಕಂಡುಹಿಡ್ಕೊಳವು. ನೋಡಿ ಇದನ್ನ ಯಾವ್ದು ಎಲ್ಲಿದೆ ಅಂತ ನೀವೇ ಕಂಡುಹಿಡಿತೀರಾ, ಆರಾಮಾಗಿ ಕಂಡುಹಿಡಿತೀರಾ ಅಲ್ವಾ? ಯಾವ್ದು ಹೇಳ್ರಿ? ಎ ಬರುತ್ತಾ, ಬಿ ಬರುತ್ತಾ, ಸಿ ಬರುತ್ತಾ, ಆಪ್ಷನ್ ಡಿ. ಕಣ್ಣು ಮುಚ್ಕೊಂಡು ಹೇಳ್ತಿರ್ ಕಣ್ರಣ ಅಲ್ವಾ? ಹಾಗಾದ್ರೆ ಇದನ್ನ ನೋಡ್ರಿ ಸರ್, ಈ ತರ ಇದೆಲ್ಲ ಸರ್, ಇದನ್ನ ಏನ್ ಮಾಡೋಣ ಸರ್? ಏನಿಲ್ಲ ಸರ್, ಹಿಂಗ್ ತಗೊಂಡೋಗ್ರಿ ಸರ್, ವೃತ್ತದ ತರ. ಇದು ವೃತ್ತ ಅಲ್ವಾ ಸರ್? ಹಿಂಗ್ ತಗೊಂಡೋಗಿ ಹಿಂಗ್ ಇಡ್ರಿ ಸರ್. ಓಕೆನಾ? ಕ್ಲೀನ್ ಆಗಿ ಮಾಡ್ರಿ, ಮತ್ತೆ ಹೆಂಗೆಂಗೋ ಮಾಡ್ಬೇಡ್ರಿ. ಬಟ್ ಈ ಕಡೆ ಶೇಪ್ ಕೊಟ್ಟಿರ್ತಾರಲ್ಲ ಅದನ್ನ ಮೊದಲು ಫಿಲ್ ಮಾಡ್ಬಿಡ್ರಿ ಸರ್. ನೀವು ಫಸ್ಟ್ ಲೈನಿಗೆ ಕರೆಕ್ಟಾಗಿ ಹಾಕೊಂಡ್ಬಿಡ್ರಿ, ಆಮೇಲೆ ಒಳಗಿಡೋವೆಲ್ಲ ತುಂಬಿಡ್ರಿ. ಓಕೆ? ಆಮೇಲೆ ಹೊರಗಡೆ ಇರೋದು ನೋಡ್ರಿ, ಇಲ್ಲಾಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗಲ್ಲ. ಎಷ್ಟು ಈಸಿ ಅಲ್ಲಪ್ಪ ದೇವ್ರಿ, ಹಬ್ಬ ಮಾಡ್ಬೋದು ಕೊಂಡ್ರು. ಎಕ್ಸಾಮ್ ಅಂದ್ರೆ ಹಬ್ಬ, ಖುಷಿ ಅನ್ಸತ್ ನಮಗೆ ಈ ತರದ್ ಬಂದ್ಬಿಟ್ರೆ. ಈಗ ನೋಡ್ರಿ, ಎಲ್ಲಿದೆ ಸರ್? ಎಲ್ಲಿದೆ? ಆಪ್ಷನ್ ಎ ಬರುತ್ತಾ? ಬರಲ್ಲ. ಆಪ್ಷನ್ ಬಿ ಬರುತ್ತಾ? ಬರ್ಬೋದಲ್ವಾ? ಆಪ್ಷನ್ ಸಿ ಬರುತ್ತಾ? ಬರಲ್ಲ. ಆಪ್ಷನ್ ಡಿ ಬರುತ್ತಾ? ಬರಲ್ಲ. ಬಂತಲ್ಲ ಬಿ. ಇದಕ್ಕಿಂತ ಈಸಿ ಮೆಥಡ್ ಬೇಕಾ? ಎಸ್. ಹಾಗಾದ್ರೆ ಇದು ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಯಾವ ಚಿತ್ರಗಳಲ್ಲಿ ಮೇಲೆ ಕೊಟ್ಟಿರ್ತಾರೆ ಚೌಕ, ವೃತ್ತ ಮತ್ತೆ ತ್ರಿಭುಜಗಳ ಶೇಪ್, ಜಾಮೆಟ್ರಿಕಲ್ ಶೇಪ್ ಮಾಡ್ಬೇಕು ಅಂದ್ರೆ ಈ ಮೆಥಡ್ ನ ಬಳಸ್ರಿ, 100% ಬರುತ್ತೆ. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಪ್ರಯೋಗ ಮಾಡಬೇಡ್ರಿ. ನೀವೀಗ ಒಂದ್ 10 ಕ್ವಶನ್ ಪೇಪರ್ ನ ಪ್ರಾಕ್ಟೀಸ್ ಮಾಡ್ರಪ್ಪ, ಇದ್ರಲ್ಲಿ ಒಂದು ತಪ್ಪು ಮಾಡಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ? ಇನ್ನೊಂದು ನೆಕ್ಸ್ಟ್ ಪಾರ್ಟ್ ನ ಮಾಡ್ತಾ ಸದ್ಯದಲ್ಲೇ ತಗೊಂಡ್ಬರ್ತೀನಿ. ಮುಂದಿನ ಪಾರ್ಟ್ ನ ಮೆಂಟಲ್ ಎಬಿಲಿಟಿ 50ಕ್ಕೆ 50 ತಗೊಂಡ್ಬಿಡ್ರಿ. ಪ್ಯಾಸೇಜ್ 25ಕ್ಕೆ 25. ಮ್ಯಾಥ್ಸ್ ಅಲ್ಲಿಗೆ ನಿಮಗೆ 75 ಆಯ್ತು. ಮ್ಯಾಥ್ಸ್ ಅಲ್ಲಿ 20 ತಗೊಂಡ್ರೆ 95 ಆಯ್ತು. ಟಾಪ್ ಲಿಸ್ಟ್ ಅಲ್ಲಿ ನೀನ್ ಇರ್ತೀಯ. ಓಕೆ? ಬಾಯ್, ಗುಡ್ ನೈಟ್. ಮತ್ತೆ ಗುಡ್ ನೈಟ್ ಹೇಳ್ತಿದ್ದೀನಿ. ಅಂದ್ರೆ ನೀವು ನೈಟ್ ನೋಡ್ತಿರ್ತೀರೋ ಬೆಳಿಗ್ಗೆ ನೋಡ್ತಿರ್ತೀರೋ ಗೊತ್ತಿಲ್ಲ. ಮತ್ತೆ ಇನ್ನೊಂದು ವಿಡಿಯೋದ್ರ ಮೂಲಕ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಸ್ ನಿಮ್ಗೋಸ್ಕರ ಬರುತ್ತೆ. ಬಾಯ್. ಓಕೆನಾ?